ನಾದ್ನಿಗೋಸ್ಕರ ಪಿಕ್ ಮಾಡಕ್ ಬಂದವ್ರೆ ನಿಮ್ ಬಾವ. ಪ್ರೆಗ್ನೆಂಟ್ ವುಮೆನ್ ನ ಸ್ವಾತಿ ಏನ್ ವರ್ಕ್ ಮಾಡ್ತಾ ಇದಾರೆ ಅಂತ ಹೇಳಿ ಗೆಸ್ ಮಾಡಿ. ಸ್ವಾತಿ ಹತ್ರನೂ ಕಿತ್ಕತ್ತದ, ನಮ್ಮ ಅಣ್ಣನ ಹತ್ರನೂ ಕಿತ್ಕತ್ತದೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ಬ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಮತ್ತು ನಮ್ಮಣ್ಣ ಇಬ್ಬರೇ ಸಿದ್ದರಾಮಯ್ಯನ ಹುಂಡಿಗೆ ಹೋಗ್ತಾ ಇದ್ದೀವಿ. ಮಧು ಬರ್ತಾ ಇಲ್ಲ, ಸ್ವಲ್ಪ ರೆಸ್ಟ್ ಮಾಡಲಿ ಅವಳು ಅಂತ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಊರಿಗೆ ನಮ್ಮ ಚಿಕ್ಕಪ್ಪಂಗೆ ಹುಷಾರಿರಲಿಲ್ಲ ಒಂದು ವಾರದಿಂದ. ಅಲ್ಲೇ ಊರಲ್ಲೇ ತೋರಿಸಿದ್ರು, ಸಿಟಿಲಿ ತೋರ್ಸೋಣ ಬನ್ನಿ ಅಂದ್ರೂ ಬರ್ತಾ ಇಲ್ಲ. ನಾನು ಫೋನ್ ಮಾಡಿ ಹೇಳಿದೆ, ಸ್ವಾತಿ ಸ್ಪಂದನೂ ನಡೀರಿ ಸಿಟಿಗೆ ಹೋಗೋಣ, ಅಂದರೆ ಮೈಸೂರಿಗೆ ಹೋಗಿ ಹಾಸ್ಪಿಟಲ್ ತೋರ್ಸೋಣ ಅಂದರು. ಬರ್ತಾನೆ ಇಲ್ವಂತೆ, ಬೇಡ ಬೇಡ ಅಂತವ್ರಂತೆ, ಫುಲ್ ಹುಷಾರಿಲ್ಲ. ಸೊ ಅದಕ್ಕೆ ನಾವೇ ಹೋಗಿ ನೋಡ್ಕೊಂಡು ಹಂಗೆ ಹಾಸ್ಪಿಟ್ಲಿಗೆ ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸ್ವಾತಿ ನೀನು ಬಾ, ನೀನು ಹೇಳಿದ್ರೆ ಬರುತ್ತೆ ಅಪ್ಪ ಅಂತ ಅಂದ್ಲು. ಅದಕ್ಕೆ ಬರ್ತೀವಿ ಅಂತ ನಾನು ಅಣ್ಣ ಹೋಗ್ತಾ ಇದ್ದೀವಿ. ಅಜ್ಜಿನೂ ಊರಲ್ಲೇ ಇದೆ. ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ. ತೋರಿಸ್ಲಾ? ನಿಖಿಲ್ನವ್ರು ಡಯೆಟ್ನ ಫಾಲೋ ಮಾಡ್ತಾ ಇದ್ದಾರೆ, ತೋರಿಸ್ತಾ ಇರ್ತೀನಿ ಗೈಸ್. ನಾವೇನು ಅಡ್ಡ ಹಾಕ್ತೀವಿ? ನಾನೇನಿಲ್ಲಪ್ಪ, ಮಧು ಪಾಪ ಗಂಡ ಏನು ನಾನ್ ವೆಜ್ ತಿಂದೇ ಇರ್ತಾರೆ ಅಂತ, ಮಟನ್ ತಿನ್ನು ಚಿಕನ್ ತಿನ್ನು ಅಂತ ಸ್ವಲ್ಪ ಡಯಟ್ನ ಆ ಕಡೆ ಈ ಕಡೆ ಮಾಡಿಬಿಡ್ತಾರೆ ಅಂತ ಇದರಲ್ಲಿ. ಗಮ್ಮಂತೈತೆ. ಮಸಾಲೆ ಎಲ್ಲ ಹಾಕಿದ್ಯಾ? ಮಸಾಲೆ ಏನಿಲ್ಲ ಅದರಲ್ಲಿ, ಕರ್ಡ್ ಮತ್ತೆ ಲಿಟಲ್ ಪೆಪ್ಪರ್ ಪೌಡರ್ ಅಷ್ಟೇ ಇರೋದು. ಹೌದಾ? ಇದು ಯಾವಾಗ ತಿನ್ನೋಕ್ಕೆ ಚಿಕನ್ನು? ಈಗ 1 ಗಂಟೆಗೆ. 1 ಗಂಟೆಗೆ ತಿನ್ನೋ ಮೀಲ್ಸ್ ಗೈಸ್ ಇದು. ಇದನ್ನು ಬಾಕ್ಸ್ಗೆ ಹಾಕ್ಕೊಂಡು ಇದ್ರೊಳಗಡೆ ಇಟ್ಕೊಂಡು ಕ್ಯಾರಿ ಮಾಡ್ತಾ ಇದ್ದಾರೆ ಅಷ್ಟೇ. ಗೊತ್ತಿಲ್ಲ ಗೈಸ್. ಬಳ್ಕೊಳ್ದಮ್ಮ, ನಿಮ್ಮ ಮೊಮ್ಮಕ್ಕಳು ಬಂದವ್ರೆ. ಯಾರು? ಇದ್ಯಾಕಜ್ಜಿ ನಿದ್ದೆ? ಏನು ಮನೆ ಮಂದಿಗೆಲ್ಲ ಹುಷಾರಿಲ್ಲ, ಸುಸ್ತು. ಕಡ್ಡಿ ಯಾಕೆ ಪಕ್ಕದಲ್ಲಿ? ಏನು ತಿನ್ಕೊಂಬಂದ್ರಿ? ಈ ಶೆಕೆಲ್ ಮಲಗಿದ್ಯಲ್ಲ, ಏನು ಮಾಡ? ಏನು ತಿನ್ಕೊಂಬಂದ್ರಿ? ಫ್ಯಾನ್ ಇಲ್ವಾ? ಅಯ್ಯೋ ಸಂದೇನು. ಏನು ತಿನ್ಕೊಂಬಂದರು? ತಿಂಡಿ ತಿನ್ಕೊಂಬಂದ್ವಿ. ಏನು? ಚಪಾತಿ. ಹೆಂಗಿದ್ಯಾ? ಅಣ್ಣನೇನು ಬಂದ್ರಿ? ಗೈಸ್, ಒಂದು ಎಂಗೇಜ್ಮೆಂಟ್ ಐತೆ, ಮುಗಿಸ್ಕೊ ಬರ್ತೀನಿ ಅಂತ ಬಂದಿದ್ದು ಬೂಸಿ ಇಲ್ಲೇ ಸೆಟ್ಟಲ್ ಆಗಿಬಿಟ್ಟಿದ್ದಾರೆ. ಲೆಫ್ಟಿಂದ ನೋಡಿ, ಸ್ಟ್ರೈಟಲ್ಲಿ ನೋಡಿ. ಏನಪ್ಪ ಇಷ್ಟು ದಪ್ಪ ಕಾಣಿಸ್ತಿದ್ಯಲ್ಲ? ವಾ, ಇಲ್ಲಿ ಮಾತಾಡು. ಏನು ಮಾತಾಡೋಣ? ಏನಾಗೈತೆ ನಿಮಗೆ ಇಲ್ಲಿ ಜನರ ಹತ್ರ ಹೇಳಿ. ಗೈಸ್ ಹುಷಾರಿಲ್ದೆ ನೋಡಿ ಎಷ್ಟು. ನಿನ್ನೂ ತೋರಿಸ್ಬಿಡ್ತೀನಿ, ಮತ್ತೆ ಮುಚ್ಕೊ ಕೂತ್ಕೋ. ಹುಷಾರಿಲ್ದೆ ನೋಡಿ, ಪೇಷಂಟ್ ಆಗಿರೋದು. ನಡೀರಿ, ಈಗ ಎಲ್ಲಿಗೆ ಗೊತ್ತಾ? ಮದುವೆಗೆ. ಒಂದು ಮದುವೆ, ಒಂದು ಬೀಗ್ರೂಟ ಐತೆ, ಮುಗಿಸ್ಕೊ ಬರೋಣ. ಏನಂತೀರ ಆಂಟಿ? ಆಯ್ತು, ಬೀಗ್ರೂಟಕ್ಕೆ ಬರೋ. ಈಗ ದೇವಸ್ಥಾನಕ್ಕಂತೆ ಫಸ್ಟು. ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದು ಕೂತಿದ್ದೀವಿ. ಅಪ್ಪ, ಹಾಸ್ಪಿಟ್ಲಿಗಂತೂ ಹೋಗಲೇಬಾರ್ದು. ಯಾರು ಎಲ್ಲ ಆರೋಗ್ಯವಾಗಿರಲಿ ಅಷ್ಟೇ ಸಾಕು. ಹಾಸ್ಪಿಟ್ಲು ನೋಡಿದ್ರೆ ನನಗೆ ಮೈ ಜುಮ್ ಅನ್ನುತ್ತೆ ಅಷ್ಟೇ ಗೈಸ್. ಈಗ ನಾವು ಹೊರಡ್ತಾ ಇದ್ದೇವೆ ಮೈಸೂರಿಗೆ. ನಮ್ಮ ಅಜ್ಜಿ ಬರುತ್ತೆ ಅಂದ್ಕೊಂಡು ಬಂದೆ, ಬರಲ್ವಂತೆ. ಯಾಕೆ ಬರಲ್ಲ ಹೇಳು ಜನರಿಗೆ? ಅದೇ ದುಡ್ಡು ಬರ್ಬೇಕಲ್ಲ, ಅದು ಮಾಡಿಸ್ಬೇಕು. ಏನು ದುಡ್ಡು ಬರ್ಬೇಕು ನಿಂಗೆ? ಸಿದ್ದರಾಮಯ್ಯ ದುಡ್ಡು. ನೋಡಿ, ಸಿದ್ದರಾಮಯ್ಯನ ದುಡ್ಡು ಬೇರೆ, ನಮ್ಮ ತಾತನ ದುಡ್ಡು ಬೇರೆ. ಅದು ದುಡ್ಡೆಲ್ಲ ಹಂಗಂತೂ ನೋಡು, ನಿಮ್ದು ಕೇಬಲ್ ಕರೆನ್ಸಿ ಖಾಲಿ ಆಗಿತ್ತು, ಇವಾಗ ಹಾಕ್ಸಿದ್ವಿ. ದುಡ್ಡೆಲ್ಲ ಬರ್ತೈತೆ, ಅದು ಏನು ಮಾಡ್ತಾಯಿತ್ತು ಆ ದುಡ್ಡೆಲ್ಲ ಕಾಣೆ ಗೈಸ್. ನನ್ನ ಹತ್ರನೂ ಕಿತ್ಕತ್ತದ, ನಮ್ಮ ಅಣ್ಣನ ಹತ್ರನೂ ಕಿತ್ಕತ್ತದೆ. ನೋಡು ಸಾತಿ, ನಾನೇ ಇನ್ನೇನ್ ಮಾಡಿದ್ರಿ? ನನ್ನ ಅಕೌಂಟ್ಗೆ ದುಡ್ಡು ಹಾಕು ಅಂತ ಬಚ್ಚಿಯಲ್ವಾ ನೀನು? ಆಗ ನೋಡ್ಕೊಳ್ಸಿದ್ದೆ, ಫೋನ್ ಮಾಡ್ತೀನಿ. ನಾನೆಲ್ಲಿ ದುಡ್ಡು ಹಾಕಿದ್ದೀನಿ ಅಂದೆ? ನಿನ್ನ ಮೊಮ್ಮಗ ಅಷ್ಟೇ ಹಾಕಿರೋದು. ಬಿಡಪ್ಪ, ಆಯ್ತು ಬಿಡಪ್ಪ. ಈಗ ಅನ್ಸುತ್ತಲೇ, ಫೋನ್ ಮಾಡ್ತೀನಿ. ನನಗೂ ಅದಕ್ಕೂ ಇಲ್ಲ. ನಿಮ್ ಸಿದ್ದರಾಮಯ್ಯನ ದುಡ್ಡು ಬರ್ತದೆ ತಾನೆ, ಹೊಲ್ಸ್ಕೊ. ನಾನು ದುಡ್ಡು ಹಾಕಿಲ್ಲ ಅಷ್ಟೇ. ಬಾಯ್. ಓದಿತೀನಿ. ಓಹೋ, ಬಾ ಮತ್ತೆ ಮೈಸೂರಿಗೆ. ಮೈಸೂರಿಗೆ ಬರ್ತೀನಿ. ಆ ದುಡ್ಡು ಬರಂಗ್ ಮಾಡಿಸ್ಬಾರ್ದು. ಮಾಡಿಸ್ಬಿಟ್ಟು ಎಷ್ಟು ಇಟ್ಟಿದ್ಯಾ ಹೇಳು? ಅಕೌಂಟಲ್ಲಿ ಎಷ್ಟು ಇಟ್ಟಿದ್ಯಾ?
ಹಂಗಲ್ಲ ಕಣೋ ಅದು ನಿಶಾ. ಬರೋದು ಯಾಕೆ ಬಿಡ್ಬೇಕು ಮನೇಲಿ ಎಷ್ಟೈತೆ ಮನೆ ಕಬೋರ್ಡ್ ಒಳಗೆ ಅಯ್ಯ ಅದೇ ಹೋಗು ಅಣ್ಣಂಗ್ ಗೊತ್ತಾಗ್ಬಾರ್ದಾ ಅದಕ್ಕೆ ನನ್ನ ಮಗನಿಗೆ ಗೊತ್ತಾದ್ರೆ ಏನಾದ್ರು ಕತೆ ನಮ್ಮ ಅಜ್ಜಿ ಚೆನ್ನಾಗಿ ಇಟ್ಟೈತ್ ಗೈಸ್ ದುಡ್ಡು ಕಿತ್ಕೊಂಡು 2 ಸಾವಿರ 1 ಸಾವಿರ ಬ್ಯಾಂಕಲ್ಲಿ ಬರೋದೆಲ್ಲ ಒಂದ್ ಖಜಾನಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಯಾರ್ ಮೊಮ್ಮಕ್ಳು ಮದ್ವೆ ಬರುತ್ತೆ ಅವರಿಗೆ ಗಿಫ್ಟು ಆಮೇಲೆ ಏನೇನೋ ಅರ್ಶಿನ ಶಾಸ್ತ್ರ ಅದೇನೇನೋ ಮಾಡುತ್ತಲ್ಲ ಅದ್ ನಮ್ಮ ಅಜ್ಜಿನೇ ಮಾಡುತ್ತೆ. ನಮ್ಮ ಹತ್ರ 1 ರೂಪಾಯಿನೂ ಇಸ್ಕೊಳ್ಳಲ್ಲ. ನಮ್ಮ ಅಣ್ಣನ ಮದ್ವೆ ನಮ್ಮ ಅಜ್ಜಿನೇ ಮಾಡಿರೋದು, ಕೂಡ್ಸಿಟ್ಟಿರೋ ದುಡ್ಡು ನಮ್ಮ ಹತ್ರ ಕಿತ್ಕೊಂಡು ಮದ್ವೆನೇ ಮಾಡ್ಬಿಟ್ಟಿವ್ನಿ. ಏನ್ ಮಾಡಿದ್ದೆ ಅಣ್ಣನ ಮದ್ವೆಲಿ? ಏನ್ ಮಾಡ್ದೆ ಮನೆ ಚಪ್ರ ಹಾಕರು ನೀರು ಇಷ್ಟೇ ಬಟ್ಟೆ ತೆಗ್ದೆ ಮಾಡ್ದೆ ಅಲ್ಲಿ ಚಪ್ರ ದಟ್ಟಿ ಖರ್ಚು ಮಾಡಿಲ್ವ ನಾನು. ಆಯ್ತಲ್ಲಿ ಅಲ್ಲಿ ಹೇಳು ಜನರಿಗೆ ಹೇಳು ನೀನ್ ಏನೇನ್ ಮಾಡಿ ಜನರಿಗೆ ಏನ್ ಹೇಳೋದು ಮಾಡು ಅಷ್ಟೇ. ಬಾಯ್ ಅನ್ಬಿಡು. ಇನ್ ಯಾವಾಗ ಸಿಕ್ತಿ ಹೇಳ್ಬಿಡು. ಅದಕ್ಕೆ ಇನ್ ಯಾವಾಗ ಮೈಸೂರಿಗೆ ಬರೋದು? ಬರ್ತೀನಿ ಹೋಗವ. ಇವಾಗ ಮನೆಗೆ ಬಂದು ಒಂದು ಕೆಫೆಗೆ ಬಂದಿದ್ದೀವಿ. ಒಂದು ಮಧುಗೌಡ ಅವರ ಕ್ಯೂ ಅಂತ ವಿಡಿಯೋ ಇತ್ತು, ಸೊ ಅದನ್ನು ಮಾಡೋದಕ್ಕೆ. ಹಾಗೆ ಇಲ್ಲಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಆರ್ಡರ್ ಮಾಡಿದ್ದಾರೆ, ತಿಂತಾ ಇದ್ದಾರೆ. ತಿನ್ನ ಅದರಲ್ಲಿ ಮಸಾಲೆ ಇತ್ತು, ಎಳ್ಳಿತ್ತು. ಇವತ್ತು ಅವ್ರದ್ದು ರೊಟೀನ್ ಹೇಳ್ದ ಏನೇನು ತಿಂದ್ರು ಅಂತ. ಬೆಳಿಗ್ಗೆ ಚಿಕನ್ ಬಾಕ್ಸ್ ತಗೊಬಂದಿದ್ದ, ಅದು ತಿಂದ. ಇವಾಗ ಏನು ತಿಂದ್ರಿ? ಬೆಳಗ್ಗೆ ಓಟ್ಸ್ ತಿಂತಾರೆ, ಕುಕ್ಕುಂಬರು, ಓಟ್ಸು, ಕ್ಯಾರೆಟು ಅದೆಲ್ಲ. ಮಧ್ಯಾಹ್ನ ಚಿಕನ್ನು, ಆಮೇಲೆ ರಾತ್ರಿ ಸೇಮ್. ಒಂದೇ ಥರ ತಿನ್ನೋಕೆ ಬೋರ್ ಆಗಲ್ವಾ? ನಾನು ಡಯಟ್ ಮಾಡಿದ್ರಲ್ಲಿ ನಂದು ಏನಂದರೆ ನಾನು ಟೇಸ್ಟಿ ಫುಡ್ ತಿನ್ನೋಕೆ ಹೋಗಲ್ಲ. ಟೇಸ್ಟ್ ತಿಂದರೆ ಏನು ಫ್ಯಾಟ್ ಬಂದ್ಬಿಡುತ್ತೆ ಅಂತಲ್ಲ, ಒಂದ್ಸಲಿ ಟೇಸ್ಟ್ ತಿಂತಂದರೆ ಮತ್ತೆ ತಿನ್ಬೇಕು ಅನ್ಸುತ್ತೆ ನನಗೆ. ಅದಕ್ಕೆ ಸಪ್ಪೆ ತಿನ್ನೋದು. ಬೇಕಾದ್ರೆ ಉಪ್ಪು ಹಾಕೋದೇ ಬೇಕಾದ್ರೆ. ಓಕೆ ಅಷ್ಟೇ ಗೈಸ್. ಇವಾಗ ಪೂರ್ಣಿ ಬರ್ತಾರಂತೆ, ಇದು ಗೊತ್ತಿರಲಿಲ್ಲ ವಿಷಯ. ಫೋನ್ ಮಾಡಿಬಿಟ್ಟು ಪೂರ್ಣಿ ಬರ್ತಾಳೆ ಕರ್ಕೊಂಬರಕ್ಕೆ ಹೋಗ್ಬೇಕು ಅಂತ. ಯಾಕೆ ಎಕ್ಸಾಮ್ ಮುಗೀತ ಅವಳಿಗೆ? ರಜಾ ಅಂತ ಬೇಕು. ಹಾಂ ಹಾಗೆ ಅಷ್ಟೇ ಗೈಸ್. ಈಗ ವಿಡಿಯೋ ಮುಗಿಸ್ಕೊಂಡು ಗೈಸ್ ನನ್ನ ಬರ್ತಡೆ ಈ ವೀಕು. ಗೈಸ್ ಏನೂ ಪ್ಲ್ಯಾನ್ ಮಾಡಿಲ್ಲ ಗೈಸ್, ನಿಜ ಏನೂ ಪ್ಲ್ಯಾನ್ ಮಾಡಿಲ್ಲ. ಮದು ಕೊಡಿಲಿ ಹೇಳು. ಏನು ಪ್ಲ್ಯಾನ್ ಮಾಡಿಲ್ಲ ಗೈಸ್. ಇನ್ನು 6 ದಿನ ಐತಲ್ವ, ಟಕ್ 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 ಅಂತ ಮಾಡಿ ಬಿಸಾಕದೆ. ಏನಿಲ್ಲ, ಸಿಂಪಲ್ಲಾಗಿ ಅಂದ್ಕೊಂಡಿದ್ದೀವಿ. ಮನೇಲೇ ಒಂದು ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡಿದ್ವಿ. ಪ್ರೆಗ್ನೆಂಟ್ ಅಲ್ವ, ಅವಳಿಗೆ ತಿರುಗಾಡೋಕ್ಕಾಗಲ್ಲ, ಯಾಕೆ ಅವಳಿಗೆ ಕಷ್ಟ ಕೊಡೋದು ಅಂತ. ಸೊ ಈ ಸಲ ಬರ್ಡೇ ಸಿಂಪಲ್ ಗೈಸ್, ಅಷ್ಟೇ. ಸಿಂಪಲ್ ಆ್ಯಂಡ್ ಎಲಿಗೆಂಟ್. ಗಿಫ್ಟ್ ಅಂತೂ ಇಲ್ವೇ ಇಲ್ಲ, ಅವಳೆ ಮುಂಚೆನೇ ಹೇಳ್ಬಿಟ್ಟವಳೆ. ಅಷ್ಟೇ ಗೈಸ್, ಬಾಯ್. ಕೊಡಿಲಿ ನಿನ್ನ ಎಕ್ಸ್ಪೆಕ್ಟ್ ಗೈಸ್. ನೋಡಿ ಗೈಸ್, ಇವಳು ಅಜ್ಜಿ, ಇವಳು ತಗೋ. ನಿನ್ಗೆ ಹೆಂಗೆ ಮಾಡ್ಬೇಕು ಹೇಳು? ಪ್ರೆಗ್ನೆಂಟ್ ಆಸೆ ತೀರ್ಸೋಣ. ಮೈಸೂರು ಪ್ಯಾಲೇಸ್ ಮುಂದೆಗಡೆ ಡಬ್ ಡೂಮ್ ಅಂತ ಇನ್ನೊಂದ್ಸಲ ಮದುವೆ ಮಾಡ್ಬಿಡೋಣ. ಅದನ್ನ ಹೇಳ್ತಿರು, ಮೈಸೂರು ಪ್ಯಾಲೇಸಲ್ಲಿ ಮಾಡಿಸ್ಲಾ ಅಂತೆ. ಇದು ಡ್ರೆಸ್ ಅನ್ಸುತ್ತೆ ಗೈಸ್. ಇದು ಡ್ರೆಸ್ಸು. ಒಂದು ಸನ್ ಗ್ಲಾಸಸ್ ಮಾಡೋಳೆ. ಓ ಸಾರಿ. ಅವನು ಡ್ರೆಸ್, ಎಲ್ಲ ಡ್ರೆಸ್ಸೇ ಗೈಸ್. ಮಾಡಿಸು. ಇದರಲ್ಲಿ ಇವಾಗ ನಿಶಾ ಅವರು ಇದರಲ್ಲಿ ಬೂಸಿ ಅಟ್ಟಾಡ್ಸ್ಕೊ ಬರುತ್ತೆ. ಯಾವ ಸೀರೆ ಇದು? ಅಣ್ಣನ ಮದ್ವೆದು. ಮದ್ವೆದಾ? ಬೆಳಿಗ್ಗೆ ಹಾಕಿತ್ತಲ್ಲ. ಹೌದಾ? ರೇಷ್ಮೆ ಸೀರೆ. ಉಟ್ಕೊಳ್ಳಲ್ಲ ಅಜ್ಜಿ, ಕೇಳು. ಪೂಸಿ ಹೊಡಿ 1-2 ಸಲ. ಇದು ಬೇಡ, ಎಂಗೇಜ್ಮೆಂಟ್ ತಗೋಬಾ. ಎಂಗೇಜ್ಮೆಂಟ್ ಮಸ್ತ್ ಸಿಲ್ಕು. ಅಜ್ಜಿ ನಿನ್ನ ಎಂಗೇಜ್ಮೆಂಟ್ದು ನಿನ್ನ ಎಂಗೇಜ್ಮೆಂಟ್ ಅವ್ರ ಎಂಗೇಜ್ಮೆಂಟ್ ಮೈಸೂರು ಸಿಲ್ಕ್ ಸ್ಯಾರಿನ ಕಟ್ ಮಾಡಿ ನಾನು ಲಂಗ ಜಾಕೆಟ್ ಹೊಲ್ಸ್ಕೊತಾ ಇದ್ದೀನಿ. ಇದು ಎಲ್ಲಾನು ನೋಡ್ಕೊಳ್ಳಿ ಗೈಸ್. ಫೋನ್ ಮಾಡುತ್ತೀಗ ಕೇಳಕ್ಕೆ. ಓಪನ್ ಮಾಡ್ತೀರಾ? ಬಿಡ್ತಾಳೆ. ಇದು ಓಪನ್ ಆಗಲ್ವಲ್ಲ. ಗೈಸ್, ನಾವು ಮೀನಾ ಬಜಾರ್ಗೆ ಬಂದಿದ್ದೀವಿ. ಒಂದು ಫ್ಯಾಬ್ರಿಕ್ ಬೇಕಿತ್ತು, ಸೊ ಅದನ್ನು ತಗೊಳಕ್ಕೆ. ಎಸ್, ಆದರೆ ಸಿಗಲಿಲ್ಲ. ಒಂದು ರೆಫರೆನ್ಸ್ ಇದೆ, ಅದನ್ನು ಇಟ್ಕೊಂಡು ತೋರಿಸ್ತಾ ಇದ್ದೀವಿ, ಬಟ್ ಅದು ಸಿಗ್ತಾ ಇಲ್ಲ. ಸೊ ಇವಾಗ ಇಲ್ಲಿಂದ ನಾವು ಫೋರಮ್ಗೆ ಹೋಗೋಣ.
ಅಲ್ಲಿ ಸ್ವಲ್ಪ ಮಧು ಅವ್ರ ಬರ್ತಡೆಗೆ ಶಾಪಿಂಗ್ ಸುಮ್ಮನೆ ಹೇಳ್ದೆ ಇವಳಿಗೋಸ್ಕರ ಮೇನ್ಲಿ ಹೋಗ್ತಾ ಇರೋದು ಶಾಪಿಂಗ್ ಅಂತ ಅಂದ್ಲಲ್ಲ. ನಾನು ಬಟ್ಟೆ ತಗೊಂಡು ಸುಮಾರು ದಿನ ಆಗೋಗೈತೆ, ಅಂದರೆ ಹೋಗಿ ಶಾಪಲ್ಲಿ ಹೋಗಿ ತಗೊಂಡು. ಸೊ ಅದಕ್ಕೆ ಸ್ವಲ್ಪ ಶಾಪಿಂಗ್ ಹಾಗೆ ಇಲ್ಲಿ ಏನಾದ್ರು ಸಿಕ್ಕರೆ ತಗೊಳ್ಳೋಣ, ಇಲ್ಲ ಅಂದರೆ ಮತ್ತೆ ಸೀರೆ ಅಂಗಡಿಗೆ ಹೋದ್ರೆ ನೀವು ಹೊಡಿತೀರ ನಂಗೆ ಗೊತ್ತು. ಈ ಕಡೆ ಮಮ್ಮ ನೀನು ನಮ್ಮ ಅಣ್ಣ ಬರಲಿಲ್ಲ ಗೈಸ್, ನಮ್ಮನ್ನ ಕರ್ಕೊ ಬರಲಿಲ್ಲ, ನಾವು ಕ್ಯಾಬಲ್ಲಿ ಬಂದ್ವಿ. ಅವನು ಪೂರ್ಣಿನ ಪಿಕ್ ಮಾಡಕ್ಕೆ ಅವನು ಅಂತೂ ನೀನ್ ಮಾತಾಡ್ತಾ ಇದೆಯಲ್ಲ ಹಂಗ ಆ ಫ್ಲೋ ಅಲ್ಲಿ ಮಾತಾಡ್ಬಿಟ್ಟೆ. ಅವರು ಕೊಲಂಬೇಶಿಯಾದಲ್ಲಿ ನೋಡು ನನ್ಗೆ ಅದು ಮೈಂಡೇ ಇದಾಗ್ತಾ ಇಲ್ಲ. ಕೊಲಂಬೇಶಿಯಾಗೆ ಹೋಗಿದ್ದಾರೆ. ಪೂರ್ಣಿನ ಪಿಕ್ ಮಾಡಕ್ಕೆ ಹೋಗಿದ್ದಾರೆ. ಸೊ ನಾವಿವಾಗ ಫೋರಮ್ಗೆ ಹೋಗೋಣ. ಎಸ್ ಬನ್ನಿ ಗಾಯ್ಸ್. ಆದ್ರೂ ಸಿಗ್ಲಿಲ್ವಲ್ಲ ಮೀನಾ ಬಜಾರ್ ಅಂದ್ರೆ ಗೈಸ್ ನಮ್ಮ ಮೈಸೂರಲ್ಲಿ. ನಾನು ಸೆಕೆಂಡ್ ಟೈಮ್ ಬಂದಿರೋದು ಅವಾಗ ಯಾವಾಗೋ ನಿನ್ ಪರಿಚಯ ಆದಾಗ ಬಂದಿದ್ದಕ್ಕೆ ನಾನೇನ್ ಅನ್ಕೊಂಡಿದ್ದೆ ಗೊತ್ತಾ, ಬರೀ ಇಲ್ಲಿ ಫ್ಯಾಬ್ರಿಕ್ ಶಾಪ್ಸ್ಗಳೇ ಇರುತ್ತೆ ಐತೆ ಆ ಕಡೆ ಒಳಗಡೆ. ಆದ್ರೆ ಮೇನ್ ನಾವ್ ಇವಾಗ ಫಸ್ಟ್ ಹೋಗಿದ್ವಲ್ಲ ಅದೇ ಮೇನು. ಓಕೆ, ಅಲ್ಲಿ ನಮಗ್ ಬೇಕಾಗಿರೋ ಸಿಕ್ಕಿಲ್ಲ. ಮಧು ಅವರು ಎಷ್ಟು ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಕೈ ತುಂಬಾ ಬಟ್ಟೆಗಳು. ನಾನು ಒಂದು ಬಟ್ಟೆನ ಮುಟ್ಟಿ ಬ್ಯಾಗ್ಗೂ ಹಾಕೊಳ್ಳಿಲ್ಲ. ಅಕ್ಕ ಹೋಗ್ಬಿಟ್ಟು ಎರಡು ಹಾಕೊಂಡು ನೋಡಾರೆ ಬಂದ್ಲು H&M ಅಲ್ಲಿ ಇಷ್ಟ ಆಗ್ಲಿಲ್ಲ ಅಂತ. ಸುಮ್ಮನೆ ಕಣ್ಣಲ್ಲಿ ನೋಡ್ಕೊಂಡು ತಿರ್ಗಾಡ್ತಾ ಇದ್ದೀನಿ ಅಷ್ಟೇ. ಏನು ಇಷ್ಟ ಆಗ್ತಾ ಇಲ್ಲ. ನಂಗೆ ಗೊತ್ತು ಈ ಥರ ಎಲ್ಲ ಮಾಡ್ರನ್ ಆಗಿರೋದೆಲ್ಲ ನಾನು ಹಾಕೊಳಕ್ಕಾಗಲ್ಲ, ಯಾಕಂದರೆ ಹೊಟ್ಟೆ ಇರೋದ್ರಿಂದ ಇದು ಆಗದೆ ಇರೋ ಕೆಲಸ. ಸುಮ್ಮನೆ ಯಾಕೆ ಸ್ಟ್ರೈನ್ ಮಾಡ್ಕೋಬೇಕು, ಹೋಗಿ ಟ್ರಯಲ್ ಮಾಡೋದು, ಅದಾಗದೆ ಇರೋದು ಯಾಕೆ. H&M ಅಲ್ಲಿ ಒಂದೆರಡು ಪ್ಯಾಂಟ್ ಆದರೂ ನನಗೆ ಇಷ್ಟ ಆಯಿತು ಗೈಸ್, ಇಷ್ಟ ಆಯ್ತು ಅಷ್ಟೇ. ಹಾಕಿ ನೋಡಿದ್ಮೇಲೆ ಸಕ್ಕತ್ತಾಗಿತ್ತು. ಸೊ ವೆಸ್ಟ್ ಸೈಡಲ್ಲಿ ಅದೇ ಕಲೆಕ್ಷನ್ಸ್ ಇದೆ. ಯಾ ಇಲ್ಲಿ ಪುಣಿ. ಹಾಯ್ ಪುಣಿ. ನಮಸ್ಕಾರ. ನಿಮ್ ಬಾವ ನಮ್ನ ಬಿಟ್ಕೊಡು ಅಂದ್ರೆ ಬಿಟ್ಕೊಡ್ಲಿಲ್ಲ. ನಾದ್ನಿಗೋಸ್ಕರ ಪಿಕ್ ಮಾಡಕ್ ಬಂದವ್ರೆ ನಿಮ್ ಬಾವ. ಪ್ರೆಗ್ನೆಂಟ್ ವುಮೆನ್ ನ ಒಂದ್ ವಿಡಿಯೋ ಮಾಡಿಲ್ವಲ್ಲ, ಏನು ಪಂಚರ್ ಬಾಯಿಲೆ ಹೋಗ್ತಾನಲ್ಲ ಹಂಗೆ. ಏನು ಮಾಡಿಲ್ಲ, ಏನ್ ಕೆಲ್ಸನೂ ಆಗ್ಲಿಲ್ಲ. ತುಂಬಿದ ಗರ್ಭಿಣಿನೂ ಎಳ್ಕೊಂಡು ತಿರ್ಗಾಡಿಸ್ತಾಳೆ. ಏನಾರು ಸಿಕ್ತಾ? ಏನು ಸಿಕ್ಲಿಲ್ಲ. ಬಾಯ್ ಬಾಯ್ ಟಾಟಾ. ನಾವು ತಿನ್ನಲು ಬಂದಿದ್ದೇವೆ ನೋಡಿ ಗೈಸ್. ಎಷ್ಟು ಸ್ವೀಟ್ಸ್ ತಿಂತಾ ಇರೋದು ಮಧುಗೌಡ ಅಂತ. ಇದು ತಿನ್ಬೇಕನ್ನಿಸ್ತು ನನಗೆ. ಇಷ್ಟು ತಿಂದೆ ಸಾಕನ್ನಿಸ್ತು. ಸಮೋಸ, ಜಾಮೂನ್, ಪಾಪ ನಮ್ಮ ಅಣ್ಣಂಗೆ ಹೊಟ್ಟೆ ಒರ್ಸಕ್ಕೆ ಇಷ್ಟೆಲ್ಲ ತಗೊಂಡಿದ್ದೀವಿ. ಆದ್ರೆ ನಿಖಿಲ್ ರವೀಂದ್ರ ಅವರೇ ಇಲ್ಲ, ನೋಡ್ಬಿಟ್ಟು ಹೊಂಟೋದ. ಅವನಿಗೆ ತಿನ್ಬೇಕನ್ಸುತ್ತೆ. ಈ ಸ್ವೀಟ್ಸ್ ಎಲ್ಲ ನೋಡಿದ್ರಂತೂ ಹಂಗೆ ಬಾಯಲ್ಲಿ ನೀರು ಬರುತ್ತೆ. ಹಂಗೆ ಕ್ಯಾರೆಟ್ ಹಲ್ವಾ ತಿನ್ಬೇಕು ಅಂತ ಅನಿಸ್ತಿತ್ತು ನಿನ್ನೆ ರಾತ್ರಿಯಿಂದ, ಕ್ರೇವಿಂಗ್ಸ್ ಇತ್ತು. ಹಂಗಾಗಿ ಇವಾಗ ಇಲ್ಲಿ ನೋಡ್ದ ತಗೊಬಿಟ್ಟೆ. ತಿನ್ನಿ ಆಯ್ತು. ನಿಂಗೇನು ಕ್ರೇವಿಂಗ್ಸ್ ಇತ್ತು? ಜಾಮೂನ್ ತಿನ್ಬೇಕು ಅಂತ ಬೈಕೆ ಆಗಿತ್ತ ನಿನಗೆ? ಆಗಿರ್ಲಿಲ್ಲ, ನೋಡ್ದೆ ಇಷ್ಟ ಆಯ್ತು ತಗೊಂಡೆ. ಡಿಸ್ಕಸ್ ಮಾಡ್ತಾರೆ ಗೈಸ್, ಗಂಡ ಹೆಂಡತಿ ಏನೇನೋ ಪ್ಲ್ಯಾನ್ ಮಾಡ್ತವ್ರೆ ಇಬ್ಬರು. ಫುಲ್ ಏನೋ ಡಿಸ್ಕಸ್ ಮಾಡ್ತಾ ಇದ್ದೀರಲ್ಲ, ಫುಲ್. ನಿಖಿಲ್ ಅವರೇ, ನಿಮಗೆ ತಿನ್ಬೇಕನ್ಸ್ತಾ ಇಲ್ವಾ? ಸ್ವೀಟ್ ಇದೆ ಮುಂದೆ. ತಿನ್ನಿ, ಜಾಮೂನ್ ನಿನ್ನ ಫೇವ್ರೇಟ್. ಇಷ್ಟ ಇಲ್ಲ ಹಂಗೆ ಸ್ವೀಟ್. ಜಾಮೂನ್ ಅಂದ್ರೆ ಇಷ್ಟನೇ ಇಲ್ಲ. ತಗಪ್ಪ ಒಂದ ನಿನಗೆ ಹೊರಬಿಡ್ತೀನಿ ಅಷ್ಟೇ. ಆಮೇಲೆ ದಪ್ಪ ಆಗಿದ್ಯಾ ಹಂಗಾಗಿದ್ಯಾ ಅಂತಾಳೆ. ಇದೊಂದು ತಿನ್ಕೋಪಂಗ್ನೆ ಪಾಪು ಹೇಳ್ತಾ ಇದ್ದೆ ನಮ್ಮ ಪಪ್ಪ. ನಾನು ಹೇಳಿಲ್ವಾ ಗೈಸ್, ಬೆಳಿಗ್ಗೆ ಹೇಳ್ದೆ ಅಲ್ವಾ ನಾನು? ಏನಂತ? ವಿಡಿಯೋ ನೋಡು. ಪಪ್ಪ ತಿಂದೆ ನಾನು ಹೆಂಗ್ ತಿನ್ಲಿ ಅಂತ. ಅದು ಒಂದೇ ಒಂದ್ ತಿನ್ಸು ನೋಡ್ತೀನಿ. ನಿನ್ಗೋಸ್ಕರ ಒಂದ್ ತಿನ್ನಲ್ವಾ? ಬುವ್ವಾ ಸುಮ್ಮನಿರೋ ಅದನ್ನ ತಿನ್ನಲ್ಲ. ಚೋಟು ಸುಮ್ನಿರು. ನಿನ್ನಣೆ ತಿನ್ನೋದಿಲ್ಲ. ನಿನ್ನಣೆ ಯಾಕೊಂಡ್ ತಿನ್ನಕೈತದ ನಾನು. ಏನಿಲ್ಲ, ನಾಳೆನೇ ಹಾಕ್ಬಿಡ ಗುರು. ತಿನ್ನಲ್ಲ ಅಂತ ಏನು ನಿಜ ತಿನ್ನಲ್ಲ. ಪಾಪು ಕೇಳಿದ್ರು ಪಾಪು ಕೇಳಿದ್ರು ಮುಟ್ಟಿದ್ಮೇಲೆ ಅದು ಕೇಳಿಲ್ಲ. ಇಷ್ಟೇ. ನೀ ಏನು ಹೇಳೋದು ತಿನ್ನಲ್ಲ. ಸುಮ್ಮನಿರೋ ನನಗೆ. ನೀರು ನಾನು ಎಕ್ಸರ್ಸೈಸ್ ಮಾಡ್ತೀನಿ. ತಗೋ ಇದು ಮ್ಯಾರೇಜ್ ಅಲ್ಲಿ
ಓಕೆ ನಮ್ಮ ಮ್ಯಾರೇಜಲ್ಲಿ ತಿನ್ಸಕ್ಕೆ ಇರಲಿಲ್ಲ. ಎಲ್ಲ ಖಾಲಿಯಾಗಿ ಹೋಗಿತ್ತು ಇವ್ರ ಮ್ಯಾರೇಜಲ್ಲಿ. ಸ್ವಾತಿಗೆ ಏನಾರು ತಗೋಗ್ಬೇಕು. ನಾವಿಬ್ರು ಹಂಗೆ ಬಂದ್ವಿ, ನಾನು ಮಧು. ನಮ್ಮಣ್ಣ ಇವನ್ನ ಕರ್ಕೊಬರಕ್ಕೆ ಹೋಗಿ ಸ್ವಾತಿ ಮನೇಲೇ ಸೇರ್ಕೊಬಿಟ್ರು. ಸ್ವಾತಿ ವರ್ಕಿಂಗ್ ಅಲ್ಲಿ ಇದಾರೆ ಗೈಸ್. ಸ್ವಾತಿ ಏನ್ ವರ್ಕ್ ಮಾಡ್ತಾ ಇದಾರೆ ಅಂತ ಹೇಳ್ತೀನಿ, ಗೆಸ್ ಮಾಡಿ. ಸ್ವಾತಿ ಏನು ಯಾವ ಕಂಪ್ನಿ ಅಂತ? ಓಕೆ, ಯಾವ ಕಂಪ್ನಿ ಅಂತ ಗೆಸ್ ಮಾಡಿ ಗೈಸ್. ನಿಂಗೆ ಗೊತ್ತಾ ಪುಣ್ಯ? ನಿಂಗೆ ಗೊತ್ತಾ? ಗೊತ್ತಾ? ನಮ್ಮ ಗುಂಡನ ನೋಡಿ ಗುಂಡಿ ಆಗ್ಬಿಟ್ಟಿದ್ದಾಳೆ. ಈ ಬಟ್ಟೆ ಯಾಕೆ ಇಕ್ಕಿದ್ಯಾ? ಬಟ್ಟೆ ಯಾರೇ ಇಟ್ಟಿದ್ದು ನಿನಗೆ? ಲೇ ಗುಂಡಿ, ಬಟ್ಟೆ ಯಾರೇ ಇಟ್ಟಿದ್ದು? ಗುಂಡಣಿ ಮಂಗಳಮ್ಮ ಇಟ್ಟಿರ್ತಾರೆ. ಬಟ್ಟೆ ಇಟ್ಟಿದ್ಯಾರು ಮಂಗಳಮ್ಮ? ಅವನ್ನೇ ಕೇಳಲ್ಲ. ಫೋನ್ ನೋಡಿ ಮಂಗಳಮ್ಮ ಸ್ಟೈಲ್ ನೋಡು, ವ್ಲಾಗ್ ನೋಡೋ ಸ್ಟೈಲು ಅಲ್ಲಲ್ಲೇ ನೋಡ್ಬಿಡ್ತಾರೆ ನಮ್ಮ ಮಂಗಳಮ್ಮ. ಇವತ್ತು ಹಾಕಿದ್ದು ಇವತ್ತೇ ಹೆಂಗೈತೆ? ಸೂಪರ್. ಏನು ಅರ್ಥ ಆಯ್ತು? ಸುಮ್ಮನೆ ನೋಡೋದು. ಆಮೇಲೆ ಹೇಳು. ಆಮೇಲೆ ಅಷ್ಟೇ ಮಲ್ಕೋ ದಬಾಕೊಂಡು. ಫೋನ್ ನೋಡ್ತಾಳೆ ಗೈಸ್, ಹೆವಿ ಫೋನ್ ನೋಡ್ತಾಳೆ ನಮ್ಮ ಪೂರ್ಣಿ ಆಂಟಿ. ಅವ್ರ ಅಮ್ಮ ಏನಾದ್ರು ನೋಡ್ತಿದ್ರೆ ನೋಡಿ ಆಂಟಿ ಎಷ್ಟು ಫೋನ್ ನೋಡ್ತಾಳೆ ನೋಡಿ ಆಂಟಿ. ಇವಳು ನಾನು ವೀಡಿಯೋ ಎಂಡ್ ಮಾಡ್ಸಕ್ಕೆ ಬಂದವಳೆ. ಮತ್ತೆ ಇನ್ನೇನು ಲಾಸ್ಟ್ ವೀಡಿಯೋನ ಹಂಗೆ ಹಾಕ್ಬಿಟ್ಟಿದೆ, ಎಂಡೇ ಮಾಡಿಲ್ಲ. ಓಕೆ ಗೈಸ್, ನಾನು ಅಯ್ಯೋ ಓಕೆ, ಈ ಕ್ಯಾಮ್ರಾ ತಿರುಗಷ್ಟರಲ್ಲಿ ನಾನು ಮಾತಾಡೋದೇ ಮುಗ್ದೋಗಿರುತ್ತೆ. ಓಕೆ ಗೈಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ಇಕ್ಕಿಲ್ ಬ್ಲಾಗ್ಸ್ ಮದನ್ಗೌಡ ಯೂಟ್ಯೂಬ್ ಚಾನಲ್.